ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಇದನ್ನು ಪೆವಿ ಗ್ಲೂ ಹಾಕಿ ನಾನು ಅಂಟಿಸಿದೆ. ಸೊ ಅದ್ರ ವಿಡಿಯೋನ ನಾನು ವಿಡಿಯೋ ಕೊನೆಯಲ್ಲೂ ಕೊಟ್ಟಿರ್ತೀನಿ, ಹಾಗೆಯೇ ಐ ಕಾರ್ಡಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದನ್ನು ನೋಡಿ, ಈ ರೀತಿ ಪೆವಿಕಲ್ ಹಾಕಿ ಅಂಟಿಸಿರೋದು, ಇದು ಸ್ಟಿಚ್ ಮಾಡಿಲ್ಲ. ಸೊ ಇದನ್ನು ಕಟಿಂಗ್ ಮಾಡಿ ಈ ರೀತಿ ಅಂಟಿಸಿರೋದು. ಇದನ್ನು ಹೇಗೆ ಈ ರೀತಿ ಪೈಪಿಂಗ್ನ ಯೂಸ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಇದು ಬಂದು ನಿಮಗೆ ಪ್ರಿನ್ಸಸ್ ಕಟ್ಟಲ್ಲಿ ಕಟ್ ಮಾಡಿರೋವಂಥದ್ದು. ನೋಡಿ, ಆಲ್ರೆಡಿ ನಾನು ಲೈನಿಂಗ್ನ ಅಂಟಿಸಿ ಇಟ್ಕೊಂಡಿದ್ದೀನಿ ಈ ರೀತಿ ಎರಡು ಸೈಡ್ ಕೂಡ. ಹಾಗೆಯೇ ಸ್ಲೀವ್ಸು ಕೂಡ ಸ್ಕ್ಯಾಲಪ್ ಡಿಸೈನಲ್ಲೇ ಇದೆ, ಸ್ಲೀವ್ಸ್ನು ಕೂಡ ರೆಡಿ ಮಾಡಿ ಅಂಟಿಸಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಸ್ಟಿಚಿಂಗ್ ಹೇಗೆ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ, ಹೇಗೆ ಅದು ಫಿಟ್ಟಿಂಗ್ ಬಂದಿದೆ, ಹಾಗೆಯೇ ಹೇಗೆ ಸ್ವಲ್ಪನೂ ಕೂಡ ಇದಾಗ್ದೇ ನೀಟಾಗಿ ಫಿನಿಶಿಂಗ್ ಬಂದಿದೆ ಅನ್ನೋದನ್ನು ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಸುಮಾರು ಜನಕ್ಕೆ ಡೌಟ್ ಇತ್ತಲ್ವ, ಈ ರೀತಿ ಕಟಿಂಗ್ ಮಾಡಾದ್ಮೇಲೆ ಹೇಗೆ ಸ್ಟಿಚ್ ಮಾಡೋದು ಅಂಟಿಸಾದ್ಮೇಲೆ ಅಂದ್ಬಿಟ್ಟು. ಅದಕ್ಕೆ ನಾನು ಸ್ಕ್ಯಾಲಪಲ್ಲೇ ಕಟ್ ಮಾಡಿದ್ದೀನಿ. ನೀವು ಸ್ಕ್ಯಾಲಪ್ ಕಟ್ ಮಾಡಿದೆ ಸ್ಟ್ರೈಟ್ ಕಟ್ ಮಾಡ್ತು ಅಂತ ಅಂದರೆ ಇನ್ನೂ ಕೂಡ ಈಸಿಯಾಗಿಯೇ ಅದನ್ನು ಅಂಟಿಸ್ಬಿಡ್ಬೋದು. ಇವಾಗ ನೋಡಿ, ಈ ರೀತಿ ಥ್ರೆಡ್ ಪೈಪಿಂಗ್ನ ಇಟ್ಕೊಂಡು ನಾವು ಎಲ್ಲಿಗೆ ಸ್ಟಿಚ್ ಮಾಡಬೇಕು ಅಂತಂದರೆ ಈ ರೀತಿ ಎರ್ಜಸ್ಗೆ ಸ್ಟಿಚ್ ಹಾಕೋಬೇಕು. ಹತ್ರದಿಂದ ತೋರಿಸ್ತೀನಿ ನೋಡಿ. ನೋಡಿ, ಈ ರೀತಿ ಎರ್ಜಸ್ಗೆ ಬರ್ತಾ ಹೋಗಬೇಕು. ಅದು ನಮಗೆ ಇಲ್ಲಿ ಪೈಪಿಂಗ್ ಇದೆ ಅಂತಂದರೆ ಅದ್ರ ಪಕ್ಕಕ್ಕೇ, ಯಾಕಂತಂದರೆ ನೀವು ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ಅದು ನಿಮಗೆ ಪೈಪಿಂಗು ಕರೆಕ್ಟಾಗಿ ಬರೋದಿಲ್ಲ. ಸೊ ಎರ್ಜಸ್ಗೆ ಬಂತು ಅಂತಂದರೆ ಈ ರೀತಿ ನೀಟಾಗಿ ಪೈಪಿಂಗ್ ಅನ್ನೋದು ಬರುತ್ತೆ. ಇದಾದ ನಂತರ ನೋಡಿ, ನಾವು ಕ್ರಾಸಲ್ಲಿ ತಗೊಳ್ಳುವಾಗ ಸ್ವಲ್ಪ ಅಲ್ಲಿಗೆ ನಾಚು ಹಾಕೊಳ್ಳಿ. ಫಸ್ಟೇ ಬೇಕು ಅಂತಂದರೆ ಫಸ್ಟೇ ನಾಚು ಹಾಕೊಂಡ್ಬಿಡಿ, ಆವಾಗ ನಿಮಗೆ ತಿರ್ಗಿಸೋದಕ್ಕೆ ಈಸಿ ಆಗುತ್ತೆ. ನೋಡಿ ಹೇಗೆ ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಅದನ್ನು ನಾಚು ಹಾಕೋತು ಅಂತಂದರೆ ಈ ರೀತಿ ತಿರುಗಿಸೋದಕ್ಕೆ ಈಸಿ ಆಗುತ್ತೆ. ನೋಡಿ, ಇವಾಗ ಕಟಿಂಗ್ ಮಾಡಿ ತೋರಿಸ್ತೀನಿ. ಈ ರೀತಿ ಸ್ವಲ್ಪ ನಾಚು ಹಾಕೊಳ್ಳಿ, ಆವಾಗ ನಿಮಗೆ ಈ ರೀತಿ ತಿರುಗಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಅದನ್ನು ಕೂಡ ಅಷ್ಟೇ ಒಂದು 1/4 ಇಂಚಷ್ಟು ಬಿಟ್ಟು ಎರ್ಜಸ್ಗೆ ಈ ರೀತಿ ಸ್ಟಿಚ್ ಹಾಕೊಳ್ತಾ ಹೋಗೋದು ಅಷ್ಟೇ. ಪೂರ್ತಿ ಎಲ್ಲ ಕಡೆಯೂ ಹಂಗೆ ಒಂದು ನಾಚು ಹಾಕೊಳ್ಳಿ. ನಾಚು ಹಾಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ದಾರ ಸ್ವಲ್ಪ ಇಟ್ಕೊಳ್ತು ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದೆ ಅಷ್ಟೇ, ಕಟಿಂಗ್ ಮಾಡಿದೆ ಅಲ್ಲಿ. ನೋಡಿ, ಈ ಕಡೆ ಸೈಡು ಕೂಡ ಅಷ್ಟೇ. ನಾನು ನಿಮ್ಗೆ ಗೊತ್ತಾಗಲಿ ಅಂದ್ಬಿಟ್ಟು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ. ಸೊ ಬೇಗ ಬೇಗ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೂ ಕೂಡ ಅಷ್ಟೇ, ಬೇಕು ಅಂದರೆ ಇವಾಗಲೇ ನಾಚು ಹಾಕೊಳ್ಳಿ, ಇಲ್ಲ ಅಂತಂದರೆ ಆಮೇಲೆ ಕೂಡ ನಾಚು ಹಾಕೊಳ್ಬೋದು. ನೋಡಿ, ಈ ರೀತಿ ನಾಚು ಹಾಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಇವಾಗ ಪೂರ್ತಿ ಬ್ಲೌಸ್ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅದನ್ನು ಸ್ವಲ್ಪ ಕಟಿಂಗ್ ಮಾಡ್ಕೊಳ್ಳೋದು, ಈ ರೀತಿ ನಾಚು ಹಾಕೊಳ್ಳೋದು. ಯಾಕಂತಂದರೆ ನಾನು ಪೂರ್ತಿ ವೀಡಿಯೋನ ನಿಧಾನಕ್ಕೆ ಅಪ್ಲೋಡ್ ಮಾಡ್ತಾ ಹೋಯ್ತು ಅಂತಂದರೆ 1 ಅವರ್ ವೀಡಿಯೋ ಆಗಿಬಿಡುತ್ತೆ. ಸೊ ಇದನ್ನು ಸ್ಟಿಚ್ ಮಾಡೋದಕ್ಕೆ 1 ಅವರ್ ಬೇಕು. ಯಾಕಂತಂದರೆ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕಲ್ವ, ನಿಧಾನಕ್ಕೆ ತೋರಿಸ್ಬೇಕಲ್ವ, ಹಂಗಾಗಿ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಇಷ್ಟೇ. ಈಗ ಇದಕ್ಕೆಲ್ಲ ಒಂದೊಂದು ನಾಚು ಹಾಕೊಳ್ಳಿ. ಈ ರೀತಿ ನಾಚು ಹಾಕೊಂಡಾದ್ಮೇಲೆ ಹೇಗೆ ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ಈ ರೀತಿ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಾದಮೇಲೆ ನೀವು ಪೈಪಿಂಗ್ ನೇರಕ್ಕೆ ಹಾಕಿರ್ತೀರಲ್ವ, ಹಾಗೇನಾಗುತ್ತೆ ನಿಮಗೆ ಪೈಪಿಂಗ್ ಅಷ್ಟಕ್ಕೇ ಸೊ ಬರ್ತಾ ಹೋಗುತ್ತೆ. ನೋಡಿ, ಈ ರೀತಿ ಪೈಪಿಂಗ್ ನೇರಕ್ಕೆ ಮಾತ್ರ ಸ್ಟಿಚ್ ಹಾಕೊಳ್ತಾ ಹೋಗೋದು ಅಷ್ಟೇ. ಸೊ ನೋಡಿ, ಇವಾಗ ಇದನ್ನು ಪೂರ್ತಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾಚು ಹಾಕಿರ್ತೀವಿ ಅಲ್ವಾ, ಹಾಗಾಗಿ ಅದು ಫೋಲ್ಡಿಂಗ್ ಅನ್ನೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ. ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಕರೆಕ್ಟಾಗಿ ಬರುತ್ತೆ. ಸೊ ಬಿಗಿನರ್ಸ್ ಆಗಿದ್ದೀರಾ, ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಅನ್ನೋರು ಈ ಮೆಥಡ್ನ ಯೂಸ್ ಮಾಡಿ ನೀವು ಕೂಡ ನಿಮ್ಮ ಬ್ಲೌಸ್ಗಳನ್ನ ರೆಡಿ ಮಾಡ್ಕೋಬೋದು. ಸೊ ಇದನ್ನು ಇನ್ವಿಸಿಬಲ್ ಮಾಡು ಕೂಡ ಸ್ಟಿಚ್ ಮಾಡ್ಬೋದು. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಬಟ್ ಇದು ತುಂಬಾ ಈಸಿ ಆಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಇದನ್ನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಪೂರ್ತಿಯಾಗಿ ನೋಡಿ ಸ್ಟಿಚ್ ಆಗಿದೆ. ಇದಿಷ್ಟು ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ಅಲ್ವಾ. ನೋಡಿ, ಥ್ರೆಡ್ ಪೈಪಿಂಗ್ ಹಾಕಿರೋದಕ್ಕೆ ಸೀರೆ ಬಂದು ಇದೇ ಕಲರ್ ಇದೆ ಅಲ್ವಾ, ಅದಕ್ಕೋಸ್ಕರ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಇದಾದ ನಂತರ ಈ ಕಡೆ ಸೈಡಲ್ಲಿ ಇರುತ್ತಲ್ವ, ಅದನ್ನು ನೀವು ಬೇಕು ಅಂತಂದರೆ ಲೈನಿಂಗ್ನ ಇಟ್ಟು ಈ ರೀತಿ ಫೋಲ್ಡಿಂಗ್ ಮಾಡಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಇದನ್ನು ವೇರ್ ಮಾಡಿದಾಗಲೂ ಕೂಡ ತೋರಿಸ್ತೀನಿ ಹೇಗೆ ಪರ್ಫೆಕ್ಟಾಗಿ ಬಂದಿದೆ ಅನ್ನೋದನ್ನು. ಸೊ ಯಾವುದೇ ರೀತಿ ರಿಂಕಲ್ಸ್ ಇರೋದಿಲ್ಲ. ಯಾಕೆ ಅಂತಂದರೆ ಅದು ಕೂತಿರುತ್ತೆ ಅಲ್ವಾ, ನಾವು ಸ್ಟಿಚಿಂಗ್ ಮಾಡಿದಾಗ ಯಾಕೆ ರಿಂಕಲ್ಸ್ ಬರೋದಿಲ್ಲ. ಸೊ ರಿಂಕಲ್ಸ್ ಕೂಡ ಸ್ವಲ್ಪನೂ ಕೂಡ ಬರೋದಿಲ್ಲ. ನೋಡಿ, ಇದಿಷ್ಟನ್ನ ಇವಾಗ ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ಡಾಟ್ ಪಾಯಿಂಟ್ಗಳನ್ನೂ ಕೂಡ ಇಟ್ಕೊಂಡು ಬಿಡೋಣ. ನೋಡಿ, ಎರಡೂ ಸೈಡ್ ಕೂಡ ಈ ರೀತಿ ಡಾಟ್ನ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಆಲ್ರೆಡಿ ಕಟಿಂಗ್ ಮಾಡುವಾಗಲೇ ತೋರಿಸಿದ್ದೀನಿ ಇದನ್ನು.
ಸೊ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಬ್ಯಾಕ್ ಪಾರ್ಟ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಯಿತು. ಇವಾಗ ಫ್ರಂಟ್ ಪಾರ್ಟಲ್ಲೂ ಕೂಡ ಅಷ್ಟೇ ನಾವಿವಾಗ ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಈಗ ಎರ್ಜಸ್ಗೆ ಹಾಕೋಬೇಕು. ಇದನ್ನು ಹತ್ರದಿಂದ ತೋರಿಸ್ತೀನಿ ರೀ ನೋಡಿ. ಈ ರೀತಿ ಎರ್ಜಸ್ ಆಗಿ ಕರೆಕ್ಟಾಗಿ ಹಾಕೋಬೇಕು. ಇಲ್ಲೇ ನಾಚು ಹಾಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ, ಯಾಕಂತಂದರೆ ಇದು ಸ್ಟ್ರೈಟ್ ಇರುತ್ತೆ ಅಲ್ವಾ, ಹಾಗಾಗಿ ನಾಚು ಹಾಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇದು ನೆಕ್ ಹತ್ರ ಮಾತ್ರ ಈ ರೀತಿ ಶೇಪ್ ಕೊಟ್ಟಿದ್ದೀವಲ್ವ, ಅಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಹೀಗೆ ಫೋಲ್ಡ್ ಮಾಡಿ. ಆವಾಗ ಏನಾಗುತ್ತೆ, ಅದು ನಿಮಗೆ ನಾವು ಯಾವ ರೀತಿ ಫೋಲ್ಡಿಂಗ್ ಮಾಡ್ತೀವಿ ಆ ಕಡೆಗೆ ಅದು ತಿರ್ಕೊಳ್ತಾ ಹೋಗುತ್ತೆ ನೋಡಿ. ಈ ರೀತಿ ಥ್ರೆಡ್ ಪೈಪಿಂಗ್ ಅಷ್ಟು ನೀವು ಯಾವ ಕಡೆ ನೀವು ಫೋಲ್ಡಿಂಗ್ ಮಾಡ್ತೀರ ಆ ಕಡೆ ತಿರುಗಿಕೊಳ್ಳುತ್ತೆ. ಸೊ ಇದು ನೆಕ್ ಹತ್ರ ನಾನು ಇವಾಗ ಸ್ಟಿಚ್ ಮಾಡ್ತಾ ಇರೋದು ನೋಡಿ. ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಅದನ್ನು ಇವಾಗ ಉಲ್ಟಾ ತೆಗೀತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿರೋಂಥ ಪೈಪಿಂಗ್ ರೆಡಿಯಾಗಿ ಹೋಗುತ್ತೆ. ಸೊ ನೆಕ್ ಕೂಡ ಸ್ಟಿಚ್ ಮಾಡಾಗುತ್ತೆ. ಒಂದು ಅರ್ಧ ಗಂಟೆಯಲ್ಲೆಲ್ಲ ಈ ಬ್ಲೌಸ್ನ ನೀವು ಸ್ಟಿಚ್ ಮಾಡಿಬಿಡ್ಬೋದು. ಸೊ ನಾನು ಸ್ವಲ್ಪ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂತಂದರೆ ನಿಮಗೆ ಫಸ್ಟ್ ನಾನು ಕರೆಕ್ಟಾಗಿ ಅರ್ಥ ಆಗೋ ಥರ ಹೇಳಿದ್ದೀನಿ. ಅದಕ್ಕೋಸ್ಕರ ತುಂಬಾ ಸ್ಲೋ ಆದರೆ ವಿಡಿಯೋ ನೋಡೋದಕ್ಕೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಲ್ವಾ. ಇದೇನಪ್ಪ ಇಷ್ಟೊಂದು ನಿಧಾನಕ್ಕೆ ಹೇಳ್ತಾ ಇದ್ದಾರೆ ಅಂತ, ಅದಕ್ಕೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನೋಡಿ. ಮೂಲೆ ಎಲ್ಲಿರುತ್ತೆ ಅಲ್ಲಿ ಒಂದೊಂದು ಈ ರೀತಿ ನಾಚು ಹಾಕೊಳ್ಳಿ, ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಹೀಗೆ ಕಟ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿ. ಆವಾಗ ನಿಮಗೆ ಬ್ಯೂಟಿಫುಲ್ ಆಗಿರೋವಂಥ ಪೈಪಿಂಗ್ ರೆಡಿಯಾಗಿ ಹೋಗುತ್ತೆ ನೋಡಿ. ಈ ರೀತಿ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕೋತಾ ಹೋಗೋದು ಅಷ್ಟೇ ನೋಡಿ. ಈ ರೀತಿ ಸ್ಟಿಚ್ ಹಾಕೊಳ್ತಾ ಹೋಗೋದು. ಇದಾದ ನಂತರ ಸೈಡಲ್ಲಿ ನಾವು ಪ್ರಿನ್ಸಸ್ ಕಟ್ ಮಾಡಿರ್ತೀವಿ ಅಲ್ವಾ, ಅಲ್ಲೂ ಕೂಡ ನೀವು ಸ್ಟಿಚ್ ಹಾಕೋಬೇಕು ಇದೇ ರೀತಿ. ಸೊ ಆವಾಗ ಅಲ್ಲೂ ಕೂಡ ನಿಮಗೆ ಪರ್ಫೆಕ್ಟಾಗಿ ಪೈಪಿಂಗ್ ಬರುತ್ತೆ. ಸೊ ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ ಆ ರೀತಿ ಪೈಪಿಂಗ್ ಅನ್ನೋದು, ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇವಾಗ ಇಲ್ಲೂ ಕೂಡ ಅಷ್ಟೇ ನೋಡಿ, ಎರ್ಜಸ್ಗೆ ಸ್ಟಿಚ್ ಹಾಕೊಳ್ಳಿ. ಸೊ ಸೈಡ್ಗೆ ಹೋಯ್ತು ಅಂತಂದರೆ ನಿಮಗೆ ಪೈಪಿಂಗ್ ನೀಟಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಎರ್ಜಸ್ಗೆ ಸ್ಟಿಚ್ ಹಾಕೊಳ್ಳಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇದಾದ ನಂತರ ಅಲ್ಲಿಗೆ ಒಂದು ಸ್ಟಿಚ್ ಹಾಕೊಂಡಾದಮೇಲೆ ಸೊ ನಾನು ಪ್ರಿನ್ಸಸ್ ಕಟ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಅಂತ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿಗೆ ಸ್ಟಿಚ್ ಹಾಕೊಳ್ತಾ ಹೋಗಬೇಕು. ಎರಡನ್ನೂ ಸೇರಿಸಿನೇ ಸ್ಟಿಚ್ ಹಾಕೊಳ್ಳಿ, ಯಾಕಂತಂದರೆ ಆಲ್ರೆಡಿ ಅದು ನಾವು ಅಲ್ಲಿ ಸ್ಟಿಚ್ ಮಾಡಿರೋದು ಇರುತ್ತೆ ಅಲ್ವಾ ಸ್ಟಿಚ್ಚು, ಅದ್ರ ಮೇಲ್ಗಡೆ ಹಾಕೊಳ್ತಾ ಹೋಗೋದು ನೋಡಿ. ಇವಾಗ ರೆಡಿ ಆಯಿತು. ಈ ಕಡೆ ಸೈಡ್ ಕೂಡ ಅಷ್ಟೇ ಅದೇ ರೀತಿ ಈ ಕಡೆ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು ನೋಡಿ. ಈ ರೀತಿ ನೀವು ಯಾವುದೇ ಕಟ್ಟಿಂಗ್ ಮಾಡಿದ್ರೂ ಕೂಡ ಈ ರೀತಿ ಥ್ರೆಡ್ ಪೈಪಿಂಗ್ ಒಂದಿತ್ತು ಅಂತಂದರೆ ನೀವು ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಇವಾಗ ಇದು ನೋಡಿ ಎರಡೂ ಸೈಡ್ ಕೂಡ ರೆಡಿ ಆಯಿತು, ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ವಾ. ಸೊ ಇದನ್ನು ಒಂದು ಸಮನಾಗಿ ಸ್ವಲ್ಪ ಕಟ್ ಮಾಡ್ಕೊಂಡು ಬಿಡೋಣ. ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಇಲ್ಲೂ ಕೂಡ ಅಷ್ಟೇ ಲೈನಿಂಗ್ನೇ ಬೇಕು ಅಂತಂದರೆ ನೀವು ಲೈನಿಂಗ್ನೇ ಸ್ಟಿಚ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬಿಗಿನರ್ಸ್ ಆಗಿದ್ದೀರ ಅಂದರೆ ನೀವು ಹೀಗೇ ಸ್ಟಿಚ್ ಮಾಡ್ಕೊಳ್ಳಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ನೆಕ್ ಕೂಡ ರೆಡಿ ಆಯಿತು, ಹಾಗೆಯೇ ಪ್ರಿನ್ಸಸ್ ಕಟ್ ಕೂಡ ರೆಡಿ ಆಯಿತು. ಇದನ್ನು ಇವಾಗ ಎರಡನ್ನೂ ಸೈಡು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು. ಇದಾದ ನಂತರ ಉಕ್ಸು ಮತ್ತು ಕಾಜಾನು ಕೂಡ ನಾವು ರೆಡಿ ಮಾಡ್ಕೋಬೇಕು. ಸೊ ಅದನ್ನು ಕೂಡ ಇವಾಗ ರೆಡಿ ಮಾಡಿ ತೋರಿಸ್ತೀನಿ. ಸೊ ಉಕ್ಸು ಮತ್ತು ಕಾಜಾ ಹಾಕೋದು ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡ್ಕೋಬೋದು. ಸೊ ನೋಡಿ, ಒಂದು ಸಮಯ ಇದ್ದರೆ ನೋಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ಇತ್ತು ಅಂತಂದರೆ ಅದನ್ನು ಕಟಿಂಗ್ ಮಾಡಿ ತೆಗೆದುಬಿಡಿ. ಈ ರೀತಿ ತೆಗೆದು ಆದಮೇಲೆ ಇವಾಗ ಉಕ್ಸು ಮತ್ತು ಕಾಜಾಗೋಸ್ಕರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಪ್ರಿನ್ಸಸ್ ಕಟ್ಟು ನೀವು ಬ್ಯಾಕ್ ಹೋಗಬೇಕು ಅಂತಂದರೆ ಬ್ಯಾಕ್ ಕೂಡ ರೆಡಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ಫ್ರಂಟ್ ಬೇಕು ಅಂತಂದರೆ ಫ್ರಂಟ್ ಕೂಡ ರೆಡಿ ಮಾಡ್ಕೋಬೋದು. ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸೊ ಫಸ್ಟು ನಾನು ಉಕ್ಸ್ಪಟ್ಟಿ ಕಡೆ ಹಾಕ್ತಾಯಿದ್ದೀನಿ ನೋಡಿ. 2 ಹೊಲಿಗೆನ ಹಾಕ್ಕೊಳ್ಳಿ. ನಿಮಗೆ ಉಕ್ಸ್ಪಟ್ಟಿಗೆ ಎಷ್ಟು ಬೇಕೋ ಅಷ್ಟಕ್ಕೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ಮಡಚಿ ಫೋಲ್ಡಿಂಗ್ ಮಾಡಿ ಹೊಲಿಗೆ ಹಾಕ್ಕೊಂಡೆ ಅಲ್ವಾ, ಅದನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಇದನ್ನು ಹೇಗೆ ಹೊಲಿಯೋದು ಅಂತಂದ್ಬಿಟ್ಟು ತುಂಬಾ ನಿಧಾನಕ್ಕೆ ವೀಡಿಯೋನ ಹಾಕಿದ್ದೀನಿ. ಸೊ ವೀಡಿಯೋ ಕೊನೆಯಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡಿ. ಇದಾದ ನಂತರ ಈ ಕಡೆ ಸೈಡ್ ಕೂಡ ಅಷ್ಟೇ ಕಾಜಾ ಸೈಡ್ ಆಗಿರೋದ್ರಿಂದ ಮಧ್ಯಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಹಾಗೆಯೇ ಅದನ್ನು ಅದರ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ
ಸೊ ತುಂಬಾ ಈಸಿಯಾಗಿ ಕಲ್ತ್ಕೋಬೋದು. ನಾನು ಟೈಲರಿಂಗ್ ಕ್ಲಾಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಲ್ವ, ಅವರು ಆ ಟೈಲರಿಂಗ್ ಕ್ಲಾಸ್ನಲ್ಲಿ ನೀವು ಕೂಡ ನೋಡಿ ಕಲ್ತ್ಕೋಬೋದು. ಸೊ ಅದನ್ನು ಏನು ಮಾಡ್ತೀನಿ ಅಂತಂದರೆ ಪ್ಲೇಲಿಸ್ಟ್ನ ಮಾಡಿ ನಾನು ನನ್ನ ಚಾನಲ್ನಲ್ಲಿ ಹಾಕಿರ್ತೀನಿ. ಸೊ ಅದು ನೋಡಿದಾಗ ನಿಮಗೆ ಪ್ಲೇಲಿಸ್ಟಲ್ಲಿ ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ನೀವು ಕಲ್ತ್ಕೋಬೋದು. ಸೊ ನೋಡಿ ಈ ರೀತಿ ನಾನು ಹೇಳ್ದೆ ಅಲ್ವಾ, ಸಪ್ರೇಟ್ ವೀಡಿಯೋ ನೋಡಿದ್ರೆ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಇದೇ ವಿಡಿಯೋದಲ್ಲಿ ಪ್ರತಿಯೊಂದೂ ಹೇಳ್ತಾ ಹೋಯ್ತು ಅಂತಂದರೆ ನಿಮಗೆ ವಿಡಿಯೋ ಲಾಂಗ್ ಆಗುತ್ತೆ, ಆವಾಗ ನಿಮಗೆ ವಿಡಿಯೋ ನೋಡೋದಕ್ಕೆ ಬೋರ್ ಆಗುತ್ತೆ. ಸೊ ಇದಿಷ್ಟು ಆಯ್ತಲ್ವ. ಇವಾಗ ಸ್ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸ್ನೂ ಕೂಡ ಅಷ್ಟೇ, ನಾವು ಇದನ್ನು ಹೇಗೆ ರೆಡಿ ಮಾಡಿದ್ವಿ ಅದೇ ರೀತಿ ಇದನ್ನು ಕೂಡ ಸ್ಟಿಚ್ ಹಾಕ್ಕೊಳ್ತಾ ಹೋಗೋದು. ನೋಡಿ ಹೀಗೆ ಎಡ್ಜಸ್ಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ಎರಡೂ ಸ್ಲೀವ್ಸ್ನೂ ಕೂಡ ಅದೇ ರೀತಿ ರೆಡಿ ಮಾಡ್ಕೋಬೇಕು. ಸೊ ನಾನು ಹತ್ರದಿಂದ ಕೂಡ ತೋರಿಸ್ತೀನಿ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗೋದು ಅಷ್ಟೇ. ನಾವು ಯಾವ ರೀತಿ ಕಟಿಂಗ್ ಮಾಡಿರ್ತೀವಿ ಅಲ್ವಾ, ಅಲ್ಲಿಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ. ಸೊ ಲಾಸ್ಟಲ್ಲಿ ಈ ರೀತಿ ಮಾಡಾದಮೇಲೆ ನಾವು ಮಧ್ಯಕ್ಕೆ ಒಂದೊಂದು ನಾಚು ಹಾಕೋಬೇಕು. ನೋಡಿ ಈ ರೀತಿ ಮಧ್ಯಕ್ಕೆ ಒಂದೊಂದು ನಾಚು ಹಾಕ್ಕೊಂಡು ಅದನ್ನು ಕೂಡ ಅಷ್ಟೇ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳೋದು. ಸೊ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಟೈಲರಿಂಗ್ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನಿಮಗೆ, ಹಾಗೆಯೇ ಯಾವುದಾದ್ರೂ ರಿಂಕಲ್ಸ್ ಬರ್ತಾ ಇದೆಯಾ, ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ, ಹಾಗೆ ಯಾವ ಕಡೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಮತ್ತು ಆರ್ಮೋಲ್ ಹತ್ರ ಟೈಟ್ ಆಗ್ತಾಯಿದೆಯಾ, ಪ್ರತಿಯೊಂದು ಕೂಡ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಸ್ಲೀವ್ಸು ಕೂಡ ರೆಡಿ ಆಯಿತು. ಅದೇ ರೀತಿ ಇನ್ನೊಂದು ಸ್ಲೀವ್ಸ್ನೂ ಕೂಡ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗೋದು ಅಷ್ಟೇ. ಸೊ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಹೊಲಿತಾ ಇದ್ದರೆ ನಿಮಗೆ ಅಭ್ಯಾಸ ಆಯಿತು ಅಂತಂದರೆ ಎಲ್ಲವೂ ಕೂಡ ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ. ಇವಾಗ ಇದನ್ನು ಕೂಡ ಅಷ್ಟೇ ನೋಡಿ ಎಲ್ಲ ಕಡೆ ಒಂದು ನಾಚು ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ನಾಚು ಹಾಕೊಳ್ಳಿ. ಎಲ್ಲಿ ನಮಗೆ ಮಧ್ಯೆ ಇದೆ ಅಲ್ವಾ, ಅಲ್ಲೆಲ್ಲ ಕೂಡ ಒಂದು ರೌಂಡ್ ಶೇಪ್ ಕೊಡೋದಕ್ಕೆ ಒಂದೊಂದು ನಾಚು ಹಾಕ್ಕೊಳ್ಬೇಕು. ನಾಚು ಹಾಕೊಂಡಾದಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನಾವು ಆಲ್ರೆಡಿ ಭುಜನ ಅಟ್ಯಾಚ್ ಮಾಡಿದ್ದೀವಿ ಅಲ್ವಾ, ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಇವಾಗ ಸ್ಲೀವ್ಸ್ನ ಅದಕ್ಕೆ ಅಟ್ಯಾಚ್ ಮಾಡಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಸ್ಲೀವ್ಸ್ ಕೂಡ ರೆಡಿ ಆಗೋಯಿತು. ತುಂಬಾ ಈಸಿಯಾಗಿ ರೆಡಿ ಆಯಿತು. ಇವಾಗ ಆಲ್ರೆಡಿ ಫ್ರಂಟು ಮತ್ತು ಬ್ಯಾಕ್ನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಮಧ್ಯಕ್ಕೊಂದು ನಾಚು ಹಾಕ್ಕೊಳ್ಳಿ. ಈ ರೀತಿ ಫ್ರಂಟ್ ಶೇಪ್ ತೆಗೀರಿ. ಸೊ ಫ್ರಂಟ್ ಶೇಪ್ ತೆಗೆಯೋದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಹಾಗೆಯೇ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗಲ್ಲೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ಅಂತ, ಅದನ್ನು ಕೂಡ ನೀವು ನೋಡ್ಬೋದು. ಆವಾಗ ನಿಮಗೆ ಅದು ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇವತ್ತು ನಾನು ಅಂಟಿಸಿರೋಂಥ ಬ್ಲೌಸ್ನ ಸ್ಟಿಚ್ ಮಾಡಿರೋದು ಹೇಳ್ಕೊಡಿರೋದ್ರಿಂದ ಸೊ ಇದನ್ನೆಲ್ಲ ಸ್ವಲ್ಪ ಫಾಸ್ಟ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎರಡೂ ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೋಡಿ ಈ ಕಡೆ ಸೈಡ್ ಕೂಡ ಅಷ್ಟೇ ತಗೊಂಡು ಈ ರೀತಿ ನಾಚು ಹಾಕೊಂಡಾದಮೇಲೆ ಇದನ್ನು ಕೂಡ ಅಟ್ಯಾಚ್ ಮಾಡೋದು. ಸೊ ನೋಡಿ ಎರಡೂ ಸೈಡ್ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಇವಾಗ ಬನ್ನಿ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ಸೊ ಸೈಡ್ ಫಿಟ್ಟಿಂಗ್ ಮಾಡೋದು ಸಪ್ರೇಟು ನಾನು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಾಂತಂದರೆ ನಿಮಗೆ ಸಪ್ರೇಟ್ ವೀಡಿಯೋನು ಕೂಡ ಮಾಡ್ತೀನಿ ಹೇಗೆ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅಂತ. ಸೊ ಎದೆ ಸುತ್ತಳತೆ 4ನೇ ಭಾಗನ ಕೂಡ ತಗೋಬೋದು. ಹಾಗೆಯೇ ಸೊಂಟ ಸುತ್ತಳತೆ 4ನೇ ಭಾಗನ ತಗೊಂಡು ನೋಡಿ ಸ್ಲೀವ್ಸು ಮುಂಭಾಗನೂ ಕೂಡ ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ಆರ್ಮೋಲ್ ಎಷ್ಟಿದೆ ಅನ್ನೋದನ್ನು ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ಎದೆ ಸುತ್ತಳತೆನೂ ಕೂಡ ಅಲ್ಲಿಗೆ ಕರೆಕ್ಟಾಗಿ ಬಂತಾ ಅಂತಂದ್ಬಿಟ್ಟು ನೋಡಿಬಿಟ್ಟು ಮಾರ್ಕ್ ಮಾಡಿಕೊಂಡು ಡಬಲ್ ಸ್ಟಿಚ್ನ ಹಾಕೊಳ್ಳೋದು ಅಷ್ಟೇ. ಸೊ ಎಕ್ಸ್ಟ್ರಾ ಇರೋಂಥ ಬಟ್ಟೆನ ಇಲ್ಲಿ ನಾನು 4 ಸ್ಟಿಚ್ ಹಾಕ್ತೀನಿ, ಯಾಕಂತಂದರೆ ನಿಮಗೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಮಾತ್ರ ತೋರಿಸ್ತಾ ಇರೋದು. ನೋಡಿ ಈ ರೀತಿ ಈ ಕಡೆ ಸೈಡು ಕೂಡ ಅದೇ ರೀತಿ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು. ಸೊ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೋಬೋದು ಅಲ್ವಾ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ವೇರ್ ಮಾಡಿ ಕೂಡ ತೋರಿಸ್ತಾರೆ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ. ಸೊ ನೋಡಿ ಇದಕ್ಕೆ ಡೋರಿ ಕೂಡ ರೆಡಿ ಮಾಡಿ ಅಟ್ಯಾಚ್ ಮಾಡಿಬಿಡ್ತೀನಿ. ಇದಾದ ನಂತರ ಇವಾಗ ವೇರ್ ಮಾಡಿ ಅವರು ತೋರಿಸ್ತಾರೆ. ನೋಡಿ ಇದಿಷ್ಟು ಆಯಿತು. ಅದನ್ನು ಇವಾಗ ಡೋರಿನ ಅಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ನೋಡಿ ಬ್ಯಾಕ್ ಸೈಡ್ ಈ ರೀತಿ ಬಂದಿದೆ. ಹಾಗೆಯೇ ಫ್ರಂಟಲ್ಲೂ ಕೂಡ ಈ ರೀತಿ ನಿಮಗೆ ಬಂದಿದೆ. ಅವರು ಸ್ಲೀವ್ಸ್ ಸ್ವಲ್ಪ ಲೂಸ್ ಇರಲಿ ಅಂದರು, ಅದಕ್ಕೆ ಲೂಸ್ ಇಟ್ಟಿದ್ದೀನಿ. ಥ್ಯಾಂಕ್ ಯು.